ಹೌದು ಇರ್ಲಿ. ಹೌದು. ಇನ್ನ ಸತ್ಯ ಮತ್ತು ಅಸತ್ಯ, ಕರೆ ಮತ್ತು ಸುಳ್ಳ, ಹೌದು. ಇವತ್ತು ನಮ್ಮ ಪಾಲಿಗೆ ಯಾವ್ದಿರ್ಲಿಪ್ಪ? ಜಗತ್ತದಾಗ ಸತ್ಯ ಅಂತಕ್ಕಂಥದ್ದು ನಮ್ಮ ಪಾಲಿಗೆ ಇರ್ಲಿ. ಸತ್ಯ ಅಂತಕ್ಕಂಥದ್ದು ನಮ್ಮ ಪಾಲಿಗೆ ಇರ್ಲಿ ಮುದಕ್ಯ. ಹಾ, ಅಸತ್ಯ ಅಂತ ಆಚೆ ಕಡೆ ಹೋಗ್ಲಿ. ಹಿರಿ ಕಲಾವಿದರಿಗೆ ಹೌದು ಇರ್ಲಿ. ಜಗತ್ತದಾಗ ಎಲ್ಲಾನು ಸತ್ಯನೇ ಅದಂತೇಳಿ ಇವತ್ತು ನಮ್ಮ ವಾದದ. ಹೌದು, ಸತ್ಯ ಐತೆ ಅಂದ ಕಾಲಕ್ಕೇನೆ ಅಹಿಲಾಬಾಯಿ ಹೋಳ್ಕರ್ ಹೋರಾಟ ಮಾಡಿದ್ದು ಮಟ್ಟು ಬೀರದೇವರ ಅಚ್ಚುಮೆಚ್ಚಿನ ಪರಮ ಶಿಷ್ಯರಾಗಿರ್ತಕ್ಕಂಥ ಯಾರಿಪ್ಪ ನನ್ನಪ್ಪ? ಸೊಲ್ಲಾಪುರ ಜಿಲ್ಲೆಯ ಮಂಗಳವೇಡ ತಾಲೂಕಿನ ಸುಕ್ಷೇತ್ರ ಹುಲಿಜಂತಿ ಗ್ರಾಮದಲ್ಲಿ ನೆನೆದು ಹಾಲು ಮತಕ್ಕೆ ನೆಲೆಯಾಗಿ ನಿಂತು ಹಾಲು ಮತವನ್ನೇ ಮೂಲ ಮತ, ಮೂಲ ಮತವನ್ನೇ ಮೇಲ ಮತ, ಹಿಂಗ ಮುಗಿಲತ್ತರಕ್ಕೆ ಬೆಳೆಸಿ ಕಾಡಿದ ಗುರುವಿಗೆ ಬೇಡಿದನ್ನು ತಂದು ಕೊಟ್ಟು ಎಂಜಲ ಇಲ್ಲದ ಗಂಜಿ ಹುಲಿ ಹಾಲವನ್ನ ಗುರುವಿಗೆ ಉಣಿಸಿರ್ತಕ್ಕಂಥ ಯಾರಿಪ್ಪ ನಮ್ಮಪ್ಪ? ಹುಲಿಜಂತಿ ಗ್ರಾಮದಲ್ಲಿರ್ತಕ್ಕಂಥ ಮುತ್ಯ ಮಾಳಿಂಗರಾಯರ ಪವಿತ್ರ ಪಾದಕ್ಕೂ ಕೂಡ ಅನಂತ ಕೋಟಿ ದೀರ್ಘ ದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಮಾಳಿಂಗರಾಯನ ಅಚ್ಚುಮೆಚ್ಚಿನ ಪರಮ ಶಿಷ್ಯನಾಗಿರ್ತಕ್ಕಂಥ ಇವರ್ಯಾರಿಪ್ಪ ನಮ್ಮಪ್ಪ? ಜತ್ತ ತಾಲೂಕ ಸಾಂಗ್ಲಿ ಜಿಲ್ಲೆಯ ಉಟಗಿ ವೆಂಕನಗೌಡ ಹಾಗೂ ಶಿವಲಿಂಗಮ್ಮರ ಸುಪುತ್ರನಾಗಿ ಕನಗೀಲ ಮಠದ ಕರ್ತನಾಗಿ ನೀರಿನ ಮೇಲೆ ಬೆಣ್ಣೆಯನ್ನು ತೆಗೆದು ಕೊಣ್ಣೂರ ಕರದೇವರಿಗೆ ಉಣಿಸಿ ಸಿಂದಿಗಿ ನಾಡಿನಲ್ಲಿ ಸಿದ್ದಾಟಿಗೆಯನ್ನ ಗೈದು ಕೊಣ್ಣೂರು ಕರೆದೇವರಿಗೆ ನೀರಿನ ಮೇಲೆ ಬೆಣ್ಣೆಯನ್ನು ತೆಗೆದು ನಂದಾದೀಪ ಉರಿಸಿರ್ತಕ್ಕಂಥ ಯಾರಿಪ್ಪ ನಮ್ಮಪ್ಪ? ಬಿಚ್ಚರಿಗೆ ಬಳ್ಳಣ್ಣ ದೇವರ ಪವಿತ್ರ ಪಾದಕ್ಕೂ ಕೂಡ ಪಡಮಟ್ಟು ಈ ಒಂದು ಜಾತ್ರೆಗೆ ಕಾರ್ಯಕರ್ತರಾಗಿರ್ತಕ್ಕಂಥ ಯಾರಿಪ್ಪ ನಮ್ಮಪ್ಪ? ನಮ್ಮಪ್ಪಲ್ಲ, ನಮ್ಮವ್ವನ್ರಿ. ಶೋಕ ಮಾತೆ ಜಗನ್ಮಾತೆ ರಾಜ್ಯ ಮಾತೆ ಎಂದು ಪ್ರಖ್ಯಾತಿಯಾಗಿರ್ತಕ್ಕಂಥ ಯಾರಿಪ್ಪ ಅವರು? ಮಹಾರಾಷ್ಟ್ರ ರಾಜ್ಯದ ಅಹಮದ್ ನಗರದ ಚೌಂಡಿ ಗ್ರಾಮದಲ್ಲಿ ಮಂಕೋಜಿ ರಾವ ಸಿಂಧೆ ಅವರ ಉದರದಲ್ಲಿ ಜನಿಸಿ ಬಂದು ಮಲ್ಲಾರಿ ರಾವನ ಮಗನಾಗಿರ್ತಕ್ಕಂಥ ಕಂಡೆ ರಾವನನ್ನ ಮದುವೆಯನ್ನ ಮಾಡಿ ಜಗತ್ತಿನಾದಂತ ಮೂರ್ತಿ ಹೋದರು ಕೀರ್ತಿಯನ್ನ ಉಳಿಸಿ ಹೆಸರನ್ನ ಉಳಿಸಿ ಲೋಕದ ಮಾತೆಯಾಗಿರ್ತಕ್ಕಂಥ ಯಾರಿಪ್ಪ ನಮ್ಮವ್ವ? ಅಹಿಲಾಬಾಯಿ ಹೋಳ್ಕರ ಪವಿತ್ರ ಪಾದಕ್ಕೂ ಕೂಡ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಈ ಊರಿನ ಮುಖ್ಯ ಕೆಲಸಗಾರಗಿರ್ತಕ್ಕಂಥ ಯಾರಿಪ್ಪ ನನ್ನಪ್ಪ? ನೋಡುವ ಕಣ್ಣುಗಳು ಎರಡಾದರೂ ನೋಡುವ ನೋಟು ಒಂದೇ, ನಡೆಯುವ ಕಾಲುಗಳು ಎರಡಾದರೂ ನಡೆಯುವಂತ ನಡಿಗೆ ಮಾತ್ರ ದಾರಿ ಮಾತ್ರ ಒಂದೇ. ಹೌದಪ್ಪ, ಹೌದಾ? ಕೈಗಳು ಎರಡಾದರೂ ಮಾಡುವಂತ ಕೆಲಸ ಒಂದೇ. ಸೀಲಿಸಿದ್ದ ಶ್ಯಾವರಿಸಿದ್ದ ಅಂತೇಳಿ ಇಬ್ಬರು ಹೆಸರು ಪಡೆದ್ರು ಕೂಡ ಊರು ಕಾಯ ಅವರು ಇಬ್ರು ಒಂದೇ ಪುಣ್ಯಾತ್ಮರಿ. ಯಾರು ಹರ್ಕತ್ತಿಲ್ಲ ಬಾಬಾ. ಈ ಊರಿನಲ್ಲಿ ಕುತ್ತು ಗೌಡಿಕೆ ಮಾಡತಕ್ಕಂಥ ಶ್ಯಾವರಿಸಿದ್ದ ಮತ್ತೆ ಪವಿತ್ರ ಪಾದಕ್ಕೂ ಕೂಡ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಈ ಊರು ಆಳಿ ನಿತ್ತ ಗೌಡಿಕೆ ಮಾಡತಕ್ಕಂಥ ನನ್ನಪ್ಪ ಶೀಲಿಸಿದ್ದನ ಮುತ್ಯನ ಪವಿತ್ರ ಪಾದಕ್ಕೂ ಕೂಡ ಪಡಮಟ್ಟು. ಹೌದು. ಈ ಮ್ಯಾಲಿನ ನಂದಾದೀಪವಾಗಿರ್ತಕ್ಕಂಥ ಶೀಲಿಸಿದ್ ಬಂದಾನ್ರಿ. ಯಾಸಿದ ಶೀಲಿಸಿದ್ ಮುತ್ಯಾರಿ ಎಲ್ಲಿ? ಅಲ್ಲಿ ನಾನು ಕೂತ. ಹೌದು, ಇರ್ಲಿ. ಅಂತ ಜಗದ ಒಡಿಯನ್ನ ನೀವು ಹೋಲ್ಸಕ್ ಹೋಗ್ಬೇಡ. ನಾವು ಕೈ ಮಾಡಿದ್ರೆ ನಾನು ಅವನು ಅದಾನಂತೆ. ಇಲ್ಲ, ಇರ್ಲಿ. ಹೌದು. ಬಸಣ್ಣ, ಏನಿಪ್ಪ? ಭಂಡಾರದ ಒಡಿಯ ಈ ಪುಣ್ಯ ಭೂಮಿಯಲ್ಲಿ ನಡೆದಾಡಿರ್ತಕ್ಕಂಥ ಪುಣ್ಯ ಕ್ಷೇತ್ರ. ಹೌದಿಪ್ಪ, ನನ್ನಪ್ಪ ನೆನದಾರಿಪ್ಪ. ಅಂಚೆಗಾವಿ ಗ್ರಾಮದ ಇದು ಪುಣ್ಯ ಕ್ಷೇತ್ರ, ದಿವ್ಯ ಕ್ಷೇತ್ರ, ದರೆಯ ಕ್ಷೇತ್ರ. ಹೌದಪ್ಪ, ಹೌದಾ? ಇದಕ್ಕೊಂದು ಇತಿಹಾಸದ. ಏನದಪ್ಪ ಇತಿಹಾಸ? ಈ ಅಂಚೆಗಾವಿ ಗ್ರಾಮ ಹೆಂಗತ್ತ ಕೇಳಿದ್ರೆ ಇದು ಒಂದು ಹೂ ಮಾರುವಂತ ಜಾಗ ಅದ ಪುಣ್ಯಾತ್ಮರಿ. ಇದು ಸಭಾದಾಗ ಕೈ ಎತ್ತಿರ್ತಕ್ಕಂಥ ಮಾತದ ಪುಣ್ಯಾತ್ಮರಿ, ಕೈ ಎತ್ತಿರ್ತಕ್ಕಂಥ ಮಾತದ. ಹೌದಪ್ಪ, ಹೌದು. ಈ ಪುಣ್ಯ ಕ್ಷೇತ್ರ ಅಹಿಲಾಬಾಯಿ ಹೋಳ್ಕರ್ ಜಯಂತಿ ನಿಮಿತ್ತಗೋಸ್ಕರ ಏನು ಮಾಡ್ಯಾರಿಪ್ಪ? 2 ಕಲಾವಿದರನ್ನು ಬರಮಾಡಿಕೊಂಡಿರಿ. ಯಾವ್ಯಾವ್ರಿಪ್ಪ ಕಲಾವಿದರು? ಹೇಳುವುದಾದ ಹೇಳ್ರಲ್ಲ. ಈ ಮ್ಯಾಲಿನ ನಂದಾದೀಪವಾಗಿರ್ತಕ್ಕಂಥ ಮಡ್ಡಿ ಸಿದ್ದೇಶ್ವರ ಮುತ್ತೂರವನ ಪಾದಕ್ಕೂ ಕೂಡ ಪಡಮಟ್ಟು ಇಲ್ಲಿ ಕೂಡಿರ್ತಕ್ಕಂಥ ಅಕ್ಕ ತಂಗಿರಿಗೂ, ಅಣ್ಣ ತಮ್ಮಂದಿರಿಗೂ, ಜ್ಞಾನ ಪಂಡಿತರಿಗೂ, ವೇದ ಮೂರ್ತಿ ಜಟಾಮಠ ನೆರೆ ಹಳ್ಳಿಯಿಂದ ಬಂದಿರತಕ್ಕಂಥ ಎಲ್ಲಾ ಧರ್ಮದ, ವಿಶೇಷವಾಗಿ ನಮ್ಮ ತುಷಾರ್ ಸಾವ್ಕಾರ ಕೋಳಿ ಸಿಂಗಡಿಗ ಗ್ರಾಮ ಸಾವ್ಕಾರ ಅವರು ಬಂದಾರ. ಅವ್ರಿಗೆ ಕೂಡ ನಮಸ್ಕಾರಗಳನ್ನ. ಎಲ್ಲ ಗುರು ಹಿರಿಯರಿಗೆ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದ ಕಾಶಿಲಿಂಗೇಶ್ವರ ಗಾಯನ ಸಂಘದಿಂದ
ನಿಮ್ಮ ಮನೆ ಮಗಳು ಅಕ್ಷತನ ಡೊಳ್ಳಿನ ಸಂಘದಿಂದ ತಮ್ಮೆಲ್ಲರಿಗೂ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಓಕೆ 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 ಯಜ್ಞಕ್ಕೆ ನಮಸ್ಕಾರ ಮಾಡ್ರಿ. ಹಾಗೂ ಹೌದು, ನಮ್ಮ ಜೊತೆ ಹಾಡ್ಲಿಕ್ಕೆ ಬಂದಿರತಕ್ಕಂಥ ಶ್ರೇಷ್ಠ ಕಲಾವಿದರಿಗೆ ಯಾರಿಪ್ಪ? ಕೋನ್ಬಾಗಿ ಗ್ರಾಮದ ವಿಜೋಣ್ಣನ ಕಲಾವಿದರಿಗೆ ಕೂಡ ನಮ್ಮ ಸಂಘದ ಪರವಾಗಿ ವಂದನೆಗಳನ್ನ ಹೇಳಿ ಹೇಳಿ ಬಸವರಾಜ ಏನ್ರಿ ಗೌಡ್ರ? ಹಾಡ್ತಕ್ಕಂಥ ಹಾಡಿನಲ್ಲಿ ಆಗಲಿ, ಮಾತಾಡ್ತಕ್ಕಂಥ ಮಾತಿನಲ್ಲಿ ಆಗಲಿ, ಹೇಳ್ತಕ್ಕಂಥ ವಾಕ್ಯದಲ್ಲಿ ಆಗಲಿ, ಏನಕ್ಕವಿಪ್ಪ? ಬಾರ್ಸಾಡ್ತಕ್ಕಂಥ ವಾದ್ಯದಲ್ಲಿ ಆಗಲಿ ಅನೇಕ ರೀತಿ ಅಲ್ಪ ಸ್ವಲ್ಪ ತಪ್ಪತಡಿಗೊಳಿಸೋದ ಹೊಂಡ್ತಾವ. ಹೊಂಡ್ತಾವಲ್ರಿ. ಅಂತ ತಪ್ಪಂತಕ್ಕಂಥ ಬಾಜುಗತಿ ಒಪ್ಪುನಂತ ಸ್ವೀಕಾರ ಮಾಡ್ಬೇಕು. ಮತ್ತೊಮ್ಮೆ ದೈವಿಕ ವಂದನೆಗಳನ್ನ ಸಲ್ಲಿಸಿ ವಿಶೇಷವಾಗಿ ಏನಿಪ್ಪ ನಮ್ಮ ಗುರು ಹಿರಿಯರು ಒಂದು ವಿಷಯ ಇಟ್ಟಾರ. ಏನಿಟ್ಟಾರಿಪ್ಪ ವಿಷಯ? ಜಗತ್ತದಾಗ ಹಾ ಏನ ಸತ್ಯ ಶ್ರೇಷ್ಠ ಅದನೋ, ಏನ ಅಸತ್ಯ ಶ್ರೇಷ್ಠ ಅದನು. ಅಸತ್ಯ ಅಂದ್ರೆ ಒಂದು ಸತ್ಯ, ಒಂದು ಸುಳ್ಳ ಅಂದ್ರೆ ಖರೆ, ಇನ್ನೊಂದು ಸುಳ್ಳ. ಹೌದು, ಹಿಂಗ ಒಂದು ವಿಶೇಷವಾಗಿರ್ತಕ್ಕಂಥ ವಿಷಯ ಇಟ್ಟಾರ. ಹೌದು. ವಿಷಯ ಹೇಳುದದ. ಏನಿಪ್ಪ? ಹೇಳೋಕ್ಕಿಂತ ಮುಂಚಿತವಾಗಿ ಇವತ್ತ ಐಲಾಬಾಯಿ ಹೋಳ್ಕರ್ ಜಯಂತಿ ಮಾಡ್ಯಾರ. ಮಾಡ್ಯಾರಲ್ಲಿಪ್ಪ. ಈ ಐಲಾಬಾಯಿ ಹೋಳ್ಕರ್ ಅವರ ಜಯಂತಿ ಹಾಲ್ ಮತದವರು ಅಷ್ಟೇ ಮಾಡಬೇಕು, ಏನು ಇನ್ನಿತರವರು ಮಾಡಬೇಕು? ಏನ ದನಗಾರ ಸಮಾಜಕ್ಕೆ ಅಷ್ಟೇ ಸೀಮಿತ ಅದಾಳೋ, ಏನು ಇನ್ನಿತರ ಸಮಾಜಕ್ಕೂ ಸೀಮಿತ ಅದಾಳೋ? ಎಲ್ಲಾ ಸೀಮಿತ ಅದ, ಎಲ್ಲರಿಗೂ ಅದಾರಿಪ್ಪ. ಎಲ್ಲರಿಗೂ ಸೀಮಿತ ಆಗಿರ್ತಕ್ಕಂಥ ನನ್ನ ತಾಯಿ ಐಲಾಬಾಯಿ ಹೋಳ್ಕರ್ ಪುಣ್ಯಾತ್ಮರಿ. ಹೌದು ಹೌದು. ಇತಿಹಾಸ ಘಟನೆದೊಳಗ ಹೆಣ್ಣು ಮಕ್ಕಳು ಅಬಲೆ ಅಲ್ಲ ಸಬಲೆ ಅನ್ನ ತೋರಿಸಿಕೊಟ್ಟವ್ರು ಯಾರು ಅಂತ ಕೇಳಿದ್ರ ಕಿತ್ತೂರು ರಾಣಿ ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಒನಕಿ ಒಬ್ಬವ ಮಹಾರಾಷ್ಟ್ರ ರಾಜ್ಯದ ರಾಜಮಾತೆ ಐಲಾಬಾಯಿ ಹೋಳ್ಕರ್ ಪುಣ್ಯಾತ್ಮರೇ ಸಭಾದಾಗ ಕೈ ಎತ್ತಿಳ್ತಕ್ಕಂಥ ಮಾತದ. ಹೌದಪ್ಪ ಹೌದು ಪುಣ್ಯಾತ್ಮರೇ. ಏನಿಪ್ಪ? ಮಂಕೋಜಿ ದಾದಾ ಅವರು ಹೊಟ್ಟಿಲಿ ಹುಟ್ಟಿ ಬಂದಳತ್ತ. ಇಷ್ಟು ರೂಪದಾಗನು ಗುಣವಂತಿನ ಇದ್ದಳು, ಆಕಿ ಮಾಡ್ತಕ್ಕಂಥ ಕೆಲಸದಲ್ಲಿ ಗುಣವಂತಿ ಇದ್ದಳು. ಹೌದಪ್ಪ ಹೌದು. 5 ವರ್ಷದ ಹೆಣ್ಣು ಮಗಳಿದ್ದಳು. ಯಾರು? ಐಲಾಬಾಯಿ. ಸಮುದ್ರ ದಂಡ್ಯಾಗ ಹೋಗಿ ಉಸ್ಕಿನ ಲಿಂಗ ಮಾಡಿ ಆಟ ಆಡ್ತಿದ್ಳು. ಯಾರು? ಐಲಾಬಾಯಿ. ಹೌದಪ್ಪ. ಹೋಳ್ಕರ್ ಮುಂದೆ ಹೋಳ್ಕರ್ ಆಗ್ಯದ, ಗಂಡನ ಮನೆಗೆ ಹೋದಿಂದ. ಐಲಾಬಾಯಿ 5 ವರ್ಷದಕ್ಕಿದ್ರು ಸಮುದ್ರ ದಂಡ್ಯಾಗ ಹೋಗಿ ಉಸ್ಕಿನ ಲಿಂಗ ಮಾಡುದು, ಮನಿಯೊಳಗ ಸಾಕಾಗಷ್ಟ ಆಕಳ, ದನ, ಕರ, ಕುರಿಮರಿದ್ದು ಅತರ ಹಾಲು ಬಸ್ಕೊಂಡ್ ಬರ್ತಿದ್ಲಕ್ಕಿ. ಹೌದಪ್ಪ ಹೌದು. ಯಾರು? ಐಲಾಬಾಯಿ. ಎಷ್ಟು ಭಕ್ತಿ, ಅಂತ ಸಂಸ್ಕಾರ ನೋಡ್ರಿ. ಹಾಲು ಹಿಂಡ್ಕೊಂಡು ಬರುದು, ಹೊಳೆ ದಂಡ್ಯಾಗ ಉಸ್ಕಿನ ಲಿಂಗ ಮಾಡುದು, ಆ ಉಸ್ಕಿನ ಲಿಂಗಕ್ಕ ಹಾಲು ಸುರಿತಿದ್ಳತ್ತ ನೋಡ್ರಿ. ಉಸ್ಕಿನ ಲಿಂಗಕ್ಕೆ ಹಾಲು ಸುರುವುದು, ಅದಕ್ಕೆ ಕುಂಕುಮ ಹಚ್ಚುದು, ಹೌದು, ಅದಕ್ಕೆ ಭಂಡಾರ ಹಚ್ಚುದು, ಅದಕ್ಕೆ ಈ ಬತ್ತಿ ಹಚ್ಚುದು, ಅದಕ್ಕೆ ಊದಿನ ಕಡ್ಡಿ ಬೆಳೆದು ಕುತ್ತರು ಶಿವ ಶಿವ, ನಿತ್ರು ಶಿವ ಶಿವ, ಪರಮಾತ್ಮನ ನಾಮಸ್ಮರಣೆ ಮಾಡ್ತಿದ್ರು ಐಲಾಬಾಯಿ ಹೋಳ್ಕರು. ಹೌದಪ್ಪ ಹೌದು. ಹಿಂಗ ದಿನಪತ್ತಿ ಮಾಡ್ತಿದ್ರು. ಒಂದು ದಿವಸ ಪೇಶ್ವ ರಾಜ ಆಗಿರ್ತಕ್ಕಂಥ ಮಲ್ಲಾರಿ ರಾವ ತನ್ನ ಸೈನ್ಯ ಅಧಿಕಾರಿ ದಂಡದೊಂದಿಗೆ ಏನ್ ಮಾಡಿದ ಅಂತ ಕೇಳಿದ್ರ, ಕುದುರೆಗಳನ್ನ ತಗೊಂಡು ಅದೇ ನದಿ ತೀರಕ್ಕೆ ಬಂದ. ಹೌದಪ್ಪ ಹೌದು. ಐಲಾಬಾಯಿ ಏನ್ ಮಾಡ್ಲಕತ್ತಾಳ? ಉಸ್ಕಿನ ಲಿಂಗ ಮಾಡಿ ಹಾಲು ಸುರಿಲಕತ್ತಾಳ, ಊದಿನ ಕಡ್ಡಿ ಬೆಳಗಲಕತ್ತಾಳ. ಹೌದಾ? ಈ ಮಲ್ಲಾರಿ ರಾವಣ ದಂಡ ದಲಬಾರಿ ನೋಡಿದ ಕೂಡಲೇ ಹೌದು ಐಲಾಬಾಯಿ ತಿಳ್ಕೊಂಡಳತ್ತ, ಕುದುರೆ ಸಾಕಾಗಷ್ಟು ಕುದುರೆಗಳು ಬಂದಾರ, ರಾಜ್ಯರು ಬಂದಾರ. ಹೌದು. ಆ ಕುದುರೆಗಳು ಎಲ್ಲ ಬಂದು ಅಂದ್ರೆ ನನ್ನ ಲಿಂಗದ ಮ್ಯಾಲ ಕಾಲಿಟ್ರಂದ್ರೆ ನನ್ನ ಲಿಂಗ ಎಲ್ಲರೂ ಒಡೆದು ಹಾದಿತ್ಲ ಅಂತೇಳಿ ಲಿಂಗದ ಮ್ಯಾಲ ಡಬ್ಬು ಮಲ್ಕೊಂಡ್ಲತ್ತ. ನೋಡು, ಲಿಂಗ ಎಲ್ಲರ ಮುಕ್ಕಾಗಿತ್ತ ತಿಳ್ಕೊಂಡು ಲಿಂಗದ ಮ್ಯಾಗ ಐಲಾಬಾಯಿ ಮನ್ಕೊಂಡ್ಲತ್ತ, ಹಿಂಗ ಡಬ್ಬು ಮಲ್ಕೊಂಡ್ಲತ್ತ. ಪುಣ್ಯಾತ್ಮರೇ. ಹೌದಪ್ಪ. ಎಷ್ಟೋ ಕುದುರೆಗಳಕ್ಕಿ ಮ್ಯಾಲ ಕಾಲಿಟ್ರು ಕೂಡ ತಾ ನಗನಗತಾ ಮಲ್ಕೊಂಡಿದಳತ್ತ. ಎಂತ ತಾಕತ್ ಇರ್ಬೇಕು, ಎಂತ ಭಕ್ತಿ ಇರ್ಬೇಕು, ಸ್ವಲ್ಪ ಲಕ್ಷ ಒಟ್ಟು ಕೇಳ್ರಿ ಕಡೆ. ಹೌದು ಹೌದು. ಹುಡುಗರ ಗಾರೆ ಗಾರೆ ತಿನ್ನೋದು ಬಿಡ್ರು. ಓಕೆ. ಎಷ್ಟೋ ಕುದುರೆಗಳು ತುಳಿದ್ರು ಕೂಡ ಶಿವ ಶಿವ ಅಂತ ಬರೀ ಬಾಯಾಗ ಅದೇ ನಾಮಿತ್ತ ಕರೆ. ಹೌದಾ? ಕರೆ ಲಕ್ಷ್ಯ ತನ್ನ ಕಾಲ ಮ್ಯಾಲ ಕುದುರೆ ಕಾಲಿಟ್ಟ ಆ ಕಾಡಿ ಲಕ್ಷ್ಯ ಇದ್ದಿದ್ದಿಲ್ಲ. ಮಲ್ಲಾರಿ ರಾವ್ ನೋಡಿದತ್ತ. ಹೌದಪ್ಪ. ಹುಡುಗಿ ಇನ್ನೂ ಸಾಣದದ. ಹುಡುಗಿ ಇನ್ನೂ ಸಾಣದದ ಕರೆ ಎಂತ ಭಕ್ತಿ, ಇಂಥ ದಿಟ್ಟ ಧೀರ ಮಹಿಳೆ ಯಾರ ಹೊಟ್ಟೆಲಿ ಹುಟ್ಟಿ ಬಂದಳ ಅಂತೇಳಿ ಕೇಳಿದ ಕೂಡಲೇ ಹಿಂಗ ಮಂಕೋಜಿ ದಾದ ಅವರ ಮಗಳು ತಂದು ಕೂಡಲೇ ಆ ಹುಡುಗಿನ ಕರ್ಕೊಂಡು ಮಲ್ಲಾರಿ ರಾವ್ ಡೈರೆಕ್ಟ್ ಅವ್ರ ಮನೆಗೆ ಬಂದ. ಹೌದಪ್ಪ ಹೌದು. ರಾಜ ಬಂದಾನಂದ ಕೂಡಲೇ, ಸೈನ್ಯ ಅಧಿಕಾರಿ ಬಂದಾನಂದ ಕೂಡಲೇ ಆನಂದ ಪಟ್ಟ
ಕುಂದ್ರಲಾಕ ಎಲ್ಲ ವ್ಯವಸ್ಥೆ ಮಾಡಿದ. ಮಾಡಿ ಒಂದು ಮಾತು ಹೇಳ್ದ, ನಿನ್ನ ಮಗಳ ಭಕ್ತಿಗೆ ನಾನು ಮೆಚ್ಚಿದ್ದ. ಹೌದಪ್ಪ ಹೌದು. ಖರೆ ನನ್ನೊಂದು ಮಾತು ಕೇಳ್ಬೇಕು ನೀನು. ಏನ್ ಕೇಳ್ಬೇಕಿಪ್ಪ? ಅವಾಗ ಇಲಾಬಾಯಿ ತಂದೆ ಅಂದತ್ತ, ಏನತ್ತ? ನೀವು ಹೇಳುವುದೇನು ನೀವು ಕಾಲಿಲೆ ತೋರಿಸಿದ್ರೆ ಕೈಲೇ ಮಾಡ್ತೀವ್ರಿ, ನಿಮ್ಮ ರಾಜ ಆಸ್ಥಾನದೊಳಗೆ ನಾವು ಬಾಳ್ವೆ ಮಾಡ್ಲಕತ್ತಿದೀವಿ, ನೀವು ನಮ್ಮನ್ನ ಕೇಳಕ್ ಒಬ್ಬರೇ ಕಾಲಿಲೆ ತೋರಿಸಿ ಕೈಲಿ ಕೆಲಸ ಮಾಡ್ತಂದತ್ತ. ಯಾರು? ಇಲಾಬಾಯಿ ಹೋಳ್ಕರ್ ತಂದೆ ಮಂಕೂಜ್ ದಾದಾ. ಹಾ ಹೌದು. ಅವಾಗ ಹೇಳ್ತಾನೆ ಯಾರು? ಮಲ್ಲಾರಿ ರಾವ, ನಿನ್ನ ಮಗಳನ್ನ ನನ್ನ ಮಗಳಿಗೆ ಕೊಟ್ಟು ಲಗ್ನ ಮಾಡ್ಬೇಕಂತ ಹೇಳಿದ. ಅವಾಗ ಏನತ್ತಾನೆಪ್ಪ ತಂದೆ? ಉಗುರು ಕಣ್ಣಿಗೆ ಉಮ್ಮೆ ಸೈತ್ರಿ ಸೈನ್ಯಾಧಿಕಾರಿ. ಹೌದು. ಮಗನ ನನ್ನ ಮಗಳ ಲಗ್ನ ಆಗ್ತಾಳೆ, ಇದಕ್ಕಿಂತ ಹೆಮ್ಮೆ ಯಾವುದೋ ಅಲ್ಲತ್ತ ತಿಳ್ಕೊಂಡು ದೊಡ್ಡ ರಾಜನ ಮಗನಿಗೆ ಮುಂದೆ 3 ವರ್ಷದ ನಂತರ 8 ವರ್ಷಕ್ಕೆ ಇಲಾಬಾಯಿ ಲಗ್ನ ಮಾಡಿದ್ರು ಪುಣ್ಯಾತ್ಮರಿ. ಹೌದಪ್ಪ ಹೌದು. ಈಗೆಲ್ಲ 21 ವರ್ಷ 18 ವರ್ಷ ಹಿಂಗ್ ಹೋಗ್ತದ. ಇದ್ರ ಒಳಗೆ ಎಲ್ಲರೂ ಮದುವೆ ಮಾಡಿದ್ರೆ ಒದ್ ಒಳಗೆ ಹಾಕ್ಕಾರ್ರಿ. ಹಿಂಗಿತ್ತು ವಿಷಯ ಕೇಳೋ. ಹೌದು. 8 ವರ್ಷಕ್ಕೆ ಲಗ್ನ ಮಾಡಿ ಕೊಟ್ರು. ಆದ್ರೂ ಕೂಡ ಇಲಾಬಾಯಿ ಶಿವನ ಭಕ್ತಿ ಬಿಟ್ಟಿದ್ದಿಲ್ಲ, ನಾಮಸ್ಮರಣೆ ಬಾಯಿದಿಂದ ಜಪಿಸುದು ಬಿಟ್ಟಿದ್ದಿಲ್ಲ. ಗಂಡನ ಮನೆಗೂ ಹಾದ್ರು ಸಹಿತ ಗಂಡನ ಮನೆಗೆ ಹೋದ್ರೂ ಕೂಡ ಹಂಗ್ಯೋ ಹಿಂಗ ಸಂಸಾರ ಜೀವನ ಚಂದಿತ್ತು. ಆನೆ ಒಂಟಿ ಕುದುರೆ ಪಾದ, ಹೌದು, ಕೈಗೊಂದಾಳ ಕಾಲಿಗೊಂದಾಳ ಸಾಕಾಗಷ್ಟು ದಂಡ ದಲಬಾರಿ ಇತ್ತ. ಕರೆ ಹೌದಿಪ್ಪ. ಕಾಡು ವೇಳೆ ಅಂತ ನೋಡಿ 29ನೇ ವಯಸ್ಸಿಗೆ ಗಂಡ ಯುದ್ಧದಾಗ ತೀರ್ಕೊಂಡು ಹೋಗಿಬಿಟ್ಟ. ಹೌದು ಹೌದಿಪ್ಪ. ನೋಡ್ರಿ, 8 ವರ್ಷದಾಗ ಲಗ್ನ ಆಗ್ಯದ. 29 ವಯಸ್ಸಿಗೆ ಗಂಡ ತೀರ್ಕೊಂಡು ಹೋದ. ಯಾವಾಗ ಗಂಡ ತೀರ್ಕೊಂಡು ಮೈ ಮೇಲೆ ಇರ್ತಕ್ಕಂತ ರಾಜ ಆಭರಣಗಳ ಎಲ್ಲ ತೆಗೆದು ಜಗಲಿ ಮೇಲೆ ಇಟ್ಟು ನಮಸ್ಕಾರ ಮಾಡಿ ಮಾವು ಮಲ್ಲಾರಿ ರಾವ್ ಹೇಳ್ತಾಳ, ನನ್ನ ಗಂಡ ಹತ್ರ ಇನ್ನು ಸತ್ತ, ನಂದ ಐಶ್ವರ್ಯನು ಹೋಯ್ತು, ಧನ್ಯನು ಹೋಯ್ತು, ದೌಲತ್ತನು ಹೋಯ್ತು, ನನ್ನ ಜೀವನ ಮಾಡೋದು ಬಹಳ ಕಠಿಣ ಆಗ್ತದ. ಗಂಡ ಇಲ್ಲದ ಹೆಣ್ಮಗಳ ಜಗತ್ತದಾಗ ಹೆಂಗ ಬಾಳ್ವೆ ಮಾಡ್ಲಿ, ನಾನು ಬಾಳ್ವೆ ಮಾಡ್ತೀನಿ. ಕರೆ ಇನ್ನು ಮೇಲೆ ಜಗತ್ತಿಗೆ ನಾನು ಮುಖ ತೋರಿಸುದಿಲ್ಲ ಅಂತೇಳಿ ಬಿಳಿ ಸೀರೆ ಉಟ್ಕೊಂಡು ಕೂತಳು ಪುಣ್ಯಾತ್ಮರಿ ನನ್ನವ್ವ ಇಲಾಬಾಯಿ ಹೋಳ್ಕರ್. ಹೌದಪ್ಪ. ಅವಾಗ ಏನ್ ಮಾಡ್ತಾಳೆಪ್ಪ ನನ್ನ ತಾಯಿ? ಅವಾಗ ಮಾವು ಮಲ್ಲಾರಿ ರಾವ್ ಹೇಳ್ತಾನ, ಏ ಅಹಲ್ಯ, ನಿನ್ನ ಮದುವೆ ನನ್ನ ಮಗನಿಗೆ ಮಾಡಿಕೊಂಡದು ರಾಜ್ಯ ಸುಖಕ್ಕೋಸ್ಕರ ಮದುವೆ ಮಾಡ್ಕೊಂಡಿಲ್ಲ. ನಿನ್ನ ಹತ್ರ ಬಲ ಅದ, ನಿನ್ನ ಹತ್ತಲ್ಲಿ ಶಕ್ತಿ ಅದ ಅನ್ನುವಂಥದ್ದು ತಿಳ್ಕೊಂಡು ನಾನು ನನ್ನ ಮಗನಿಗೆ ತಗೊಂಡು ನಿನ್ನ ಲಗ್ನ ಮಾಡ್ಕೊಂಡದ. ನನ್ನ ಮಗ ಸತ್ತು ಹೋಗ್ಯಾನ, ನನ್ನ ಮಗ ಸತ್ತು ಹೋಗ್ಯಾನ. ಕರೆ ಮಗನ ಜಾಗದಾಗ ನೀ ಅದಿ. ಮಗ ಅಂದ್ರು ನೀನ, ಮಗಳಂದ್ರು ನೀನ. ಒಂದ್ ವೇಳೆ ಈ ಜಗತ್ತಿನ ಆದಂತ ಜನರ ಕೈ ಬಿಟ್ಟಂದ್ರೆ ಜನರ ಅಲ್ಲೋಲ ಕಲ್ಲೋಲ ಆಗ್ತದ. ತಾಯಿ, ನೀ ತಳಗ ಚಂಡ ಹಾಕೊಂಡು ಕುಂದ್ರುವಂತ ದಗದಾಗಬಾರ್ದು, ಇನ್ ಮ್ಯಾಲ ಹೋರಾಟ ಮಾಡ್ಬೇಕಂತೇಳಿ ಸೊಸಿಗೆ ಹೇಳಿದ ಪುಣ್ಯಾತ್ಮರಿ. ಹೌದು, ನಿನ್ನ ಗಂಡನ ಸ್ಥಾನದಾಗ ನೀ ನಿತ್ತು ಮಾಡು. ನಿನ್ನ ಗಂಡನ ಜಾಗದಾಗ ನಿತ್ತು ಹೋರಾಟ ನೀ ಮಾಡ್ಬೇಕಂದ ಕೂಡಲೇ ಜನದ ಮಾರಿ ನೋಡಿ ಐಲಾಬಾಯಿ ಹೋಳ್ಕರ್ ಮಾವನ ಪಾದಕ್ಕೆ ನಮಸ್ಕಾರ ಮಾಡಿ ಕೈಯಾಗ ಕಡ್ಗ ಹಿಡಿದಳು, ಎಡಗೈಯಾಗ ಲಿಂಗ ಹಿಡ್ಕೊಂಡಳು. ರಾತ್ರಿ ಶಿವನ ಧ್ಯಾನ ಮಾಡ್ತಳು, ಹಗಲ ಇಡೀ ಜನರ ಸೇವಾ ಮಾಡ್ತಳು ಪುಣ್ಯಾತ್ಮರಿ. ಔರಂಗಜೇಬದ ಬ್ರಿಟಿಷರ್ ಎಲ್ಲ 12 ಜ್ಯೋತಿರ್ಲಿಂಗ ಎಲ್ಲ ಕಿತ್ತು ಹೋಗಿದ್ರು, ಒಡೆದ್ರು. ಕಾಶಿ ರಾಮೇಶ್ವರಿ ಎಲ್ಲ ಈಗೇನು ನಾವೇನು ಹೋಗ್ತೀವಲ್ಲ ಪುಣ್ಯಕ್ಷೇತ್ರ ಎಲ್ಲ, ಇವತ್ತನ್ನೆಲ್ಲ ಬ್ರಿಟಿಷರ್ ಕೈಯಾಗ ಸಿಕ್ಕ ಕೂಡಲೇ ಒಡೆದು ಚಿಂದ್ರಿ ಮಾಡಿ ಹೋಗಿದ್ರು. ಅವ್ರ ವಿರುದ್ಧ ಹೋರಾಡಿ ನಿಂತು 12 ಜ್ಯೋತಿರ್ಲಿಂಗಗಳನ್ನ ಹೊಳ್ಳಿ ಕಟ್ಟಿದಕ್ಕೆ ಯಾರಾದ್ರೂ ಅದು ಇಲಾಬಾಯಿ ಹೋಳ್ಕರ್ ಅಂತಕ್ಕಂಥ ಸಭಾದಾಗ ಕೈ ಎತ್ತಿರ್ತಕ್ಕಂಥ ಮಾತದ ಪುಣ್ಯಾತ್ಮರಿ. ಹೌದು ಹೌದು ಹೌದು. ಈಗ ನೋಡ್ಲಾಕತ್ತೀವಿ ಮುದಿಕೆ ನಾವು ಐಲಾಬಾಯಿ ಆಯಿ ಮಾಡಿರ್ಲಿಕ್ಕ ನಾವೇನ್ ನೋಡ್ತಿದ್ವಿ ಮೊಮ್ಮಗನ. 12 ಜ್ಯೋತಿರ್ಲಿಂಗಗಳನ್ನ ಹೊಳ್ಳಿ ಕಟ್ಟಿಸಿದಳು. ಹೌದಾ? ಕಾಶಿ ರಾಮೇಶ್ವರ ಉಜ್ಜನಿ ಕೇದಾರಿ ರಂಭಾಪುರಿ ಸಿರಸೈಲ ನಮಗಿನ್ನೂ ಆದ್ರೂ ನೋಡ್ಲಿಕ್ಕೆ ಸಿಗ್ತಿದ್ದಿಲ್ಲ ಪುಣ್ಯಾತ್ಮರೇ. ಅದನ್ನೆಲ್ಲಾ ಹೊಳ್ಳಿ ಕಟ್ಟಿದಕ್ಕೆ ಐಲಾಬಾಯಿ ಹೋಳ್ಕರ್ ಪುಣ್ಯಾತ್ಮ. ರಾಜಕೀಯ ಹಂಗ್ ಮಾಡಿದಳು. ಹಂಗಿಪ್ಪ ರಾಜ ಸಿಂಹಾಸನ ಮೇಲೆ ಕುಂದಿರ್ಲಿಲ್ಲ. ಹೌದಾ? ನಾನು ಗಂಡ ಸತ್ತನದ್ರ ನಾಯಕ ಶೃಂಗಾರ ಆಗಲ್ಲ ಅಂತೇಳಿ ಬರೀ ಒಂದು ವಡಕ ಕುರ್ಚಿ ಮೇಲೆ ಕುಂದಿರ್ತಿದಳತ್ತ. ಹೌದಿಪ್ಪ. ಜನರ ಜೋಡಿ ಕುಂದಿರ್ಬೇಕಾದ್ರೆ ಚಾಪಿ ಹಾಸ್ಕೊಂಡು ತಳಗು ಕುಂದಿರ್ತಿದಳತ್ತ. ಕೈಯಾಗ ಒಂದು ಇಟ್ಟು ಆಭರಣ ಹಾಕಲಾರ್ದೆ ಹೌದು ಮುಂದೆ 70 ವರ್ಷಕ್ಕೆ ಜೀವ ಬಿಟ್ಟಳು. ಜಗತ್ತದಾಗ ಇದು ಉಸಿರು ಹೋದ್ರು ಹೆಸರು ಉಳ್ದದ, ಮೂರ್ತಿ ಹೋದ್ರು ಕೀರ್ತಿ ಉಳ್ದದ. ಅದಕ್ಕೆ ಪುಣ್ಯಾತ್ಮರಿ ಇದು ಸಾಮಾನ್ಯ ಅಲ್ಲ. ಅದಕ್ಕೆ ಹೇಳ್ತು ಶ್ಲೋಕ ಮಾತಾ ರಾಜಮಾತಾ ಐಲಾಬಾಯಿ ಹೋಳ್ಕರ್. ಐಲಾಬಾಯಿ ಹೋಳ್ಕರ್ ಅಂತೇಳಿ ಈ ಕಡೆ ಮಹಾರಾಷ್ಟ್ರ ಕಡೆ, ಈ ಕಡೆ ಇದ್ರೆ ನಮ್ಮ ಕಡೆ ಕಿತ್ತೂರು ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಪುಣ್ಯಾತ್ಮರಿ. ಇದು ಸಭಾದಾಗ ಕೈ ಎತ್ತಿರ್ತಕ್ಕಂಥ ಮಾತದ ಪುಣ್ಯಾತ್ಮ. ಹೌದು ಹೌದು. ಮಹಾರಾಷ್ಟ್ರಕ್ಕ ಐಲಾಬಾಯಿ ಹೋಳ್ಕರ, ಛತ್ರಪತಿ ಶಿವಾಜಿ ಮುದಿಕ, ಕರ್ನಾಟಕ ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ. ಹಿಂಗೆ ಇತಿಹಾಸ ಆಗ್ಯದ. ಅಂತ ತಾಯಿದ ನೀವು ಜಾಗರಣೆ ಮಾಡ್ಲಿಕ್ಕೈತ್ರಿ. ಇದು ಸಾಮಾನ್ಯ ಅಲ್ಲ. ನಮ್ಮ ಸುನಿಲ್ ಅವ್ರ ಪಾಪ ವಿಶೇಷವಾಗಿ ವಾರ ತಿಂಗಳಾನ್ಗಟ್ಲೆ ನಮ್ಮ ಕಾರ್ಯಕ್ರಮ ಕೊಟ್ಟು ಮತ್ತು ಈಗೊಮ್ಮೆ
ಕಾರ್ಯಕ್ರಮ ನಮ್ಮ ಜಾಕೀರ್ ಸಾಹೇಬ್ರವ್ರ ಜೊತೆ ಹೌದು, ಸಂಗೊಳ್ಳಿ ಮುತ್ತೆ ಅವ್ರ ಜೊತೆ ಇಲ್ಲಿ ಕಾರ್ಯಕ್ರಮ ಸಾಕಾಗಷ್ಟು ಕಾರ್ಯಕ್ರಮ ಕೊಟ್ರಿ. ಮನ್ನಿ ಸರ ಏನೇನೋ ಹಾಲಿನ ಅಭಿಷೇಕ ನಮ್ಮ ಸಿಂಗಡ್ಗಾಂವ್ ಸಾವುಕಾರ ಅಂತಾರೆ, ಅವರು ಹೂವಿನಾರ ಈ ನೋಟು ಸರ ತಂದು ಇದು ಮಾಡಿದ್ರಿ. ನಿಜವಾಗ್ಲೂ ಇದು ಶೀಲಿಸಿದ್ದ ಪುಣ್ಯ ಭೂಮಿ, ನಡೆದಿರ್ತಕ್ಕಂಥ ಪುಣ್ಯ ಭೂಮಿ ಅದ ಇದು. ನೋಡಿ ಕರೆಕ್ಟ್ 6 ತಿಂಗಳಾತು ಮುದಕ್ಕೆ ಈ ಊರಿಗೆ ಬಂದ ನಾವು. ಇವತ್ತಿಗೆ 6 ಸಲ ಕೊಟ್ಟರು, 4ನೇ ತಾರೀಕು ಕೊಟ್ಟರು. ಈ ಸಲ ನಾವು ಇದು 4ನು ಇಂಥ ಪುಣ್ಯ ಭೂಮಿಗೆ ಮತ್ತೆ ನಮ್ಮನ್ನು ಕರೆಸಿದ್ರಿ. ಹೌದು, ನಮ್ಮ ಜೊತೆಯಾಗಿ ವಿಶೇಷವಾಗಿ ವಿಶೇಷ ಕಲಾ ತಂಡವನ್ನ ಕೋಣಬಾಗಿ ಕಲಾವಿದರನ್ನು ಕೂಡ ಕರೆಸಿದ್ರಿ. ಕರ್ಸಿರಿ. ಇರ್ಲಿ, ಇನ್ನ ವಿಷಯಕ್ಕೆ ಬರೋದ ಬರ್ಲಾ. ಗಪ್ರಿ. ಹಾ, ಪ್ರಸಾದ ಎಲ್ಲಾರು ಚಾಲು ಐತ್ರಿ. ಎಲ್ಲಾರು ಊಟ ಮಾಡ್ಕೊಂಡ್ ಬರೋವ್ರಿ ಅನ್ಕತಕ್ಕ ನಾವು ಬಂದಿಡ್ತೇವೆ.